ಹುಬ್ಬಳ್ಳಿಯಲ್ಲಿ ಟಿವಿ9 ವತಿಯಿಂದ 2 ದಿನದ ಎಜುಕೇಷನ್ ಎಕ್ಸ್ಪೋನ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರು ಉದ್ಘಾಟನೆ ಮಾಡಿರುವುದು. ಸ್ವತಃ ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ನೇಹಲ್ ಆರ್ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, 2 ದಿನದ ಎಕ್ಸ್ಪೋನ ಉದ್ಘಾಟನೆ ಮಾಡಿದ್ರೆ ಏನು ಅನ್ಸುತ್ತೆ? ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂತಹ ಎಜುಕೇಷನ್ ಎಕ್ಸ್ಪೋ ಇದೆ. ಸುಮಾರು 40ಕ್ಕೂ ಹೆಚ್ಚು ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಈ ಒಂದು ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ದಾರೆ. ವಿವಿಧ ಕೋರ್ಸ್ಗಳ ಬಗ್ಗೆ ಇಲ್ಲಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಧಾರವಾಡ ಹಾಗೂ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಂದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ತಮ್ಮ ಮಕ್ಕಳಿಗೆ ಸೂಕ್ತ ಇರುವಂತಹ ಕೋರ್ಸ್ಗಳ ಬಗ್ಗೆ ತಿಳ್ಕೊಂಡು, ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡು ಅವರ ಜೀವನವನ್ನು ರೂಪಿಸಲಿಕ್ಕೆ ಒಂದು ಅವಕಾಶವನ್ನು ಸಿಗ್ತಾ ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಭಾಳಷ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಅರ್ಥ ಆಗಲ್ಲ, ಒಂದು ಗೊತ್ತಾಗಲ್ಲ ಯಾವ ಕೋರ್ಸ್ಗಳನ್ನು ಮಾಡ್ಬೇಕಂತೇಳಿ. ಅಂಥವ್ರಿಗೆ ಈ ಥರದ ಅದರಿಂದ ಎಷ್ಟೆಲ್ಲ ಅನುಕೂಲ ಆಗ್ತದೆ? ಈ ಒಂದು ಎಕ್ಸ್ಪೋದಲ್ಲಿ ಇಂಜಿನಿಯರಿಂಗ್ ಆಗಿರಬಹುದು, ಡಿಗ್ರಿ ಆಗಿರಬಹುದು, ಅಲೈಡ್ ಮತ್ತು ಹೆಲ್ತ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಿರಬಹುದು, ಬೇರೆ ಎಲ್ಲ ರೀತಿಯ ಕೋರ್ಸ್ಗಳ ಬಗ್ಗೆ ಮಾಹಿತಿ ಲಭ್ಯ ಇದೆ. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಕೌನ್ಸಿಲರ್ಸ್ ಕೂಡ ಬಂದಿದ್ದಾರೆ. ಯಾವ ವಿದ್ಯಾರ್ಥಿಗೆ ಯಾವ ರೀತಿಯ ಕೋರ್ಸ್ ಒಳ್ಳೆಯದಿದೆ ಅಂತಲೂ ಕೂಡ ಅವರು ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಯಾವ ಕೋರ್ಸ್ ಮಗು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅವರ ಆಸಕ್ತಿಗೆ ತಕ್ಕಂತೆ, ಅವರ ಒಂದು ಇರುವಂಥ ಆಪ್ಟಿಟ್ಯೂಡಿಗೆ ತಕ್ಕಂತೆ ಅವರು ಗೈಡ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಯಾರೇ ವಿದ್ಯಾರ್ಥಿಗಳು ಇವತ್ತು SSLC ಪಾಸ್ ಮಾಡಿರಬಹುದು, PUC ಪಾಸ್ ಮಾಡಿರಬಹುದು, ಡಿಗ್ರಿ ಮುಗಿಸಿರಬಹುದು, ಅವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸದುಪಯೋಗ ಪಡಬೇಕು. ಇದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ಮಾತುಗಳು. ಎಕ್ಸ್ಪೋದಿಂದ ಸಾಕಷ್ಟು ಅನುಕೂಲ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಎಕ್ಸ್ಪೋದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಶೋ ಜೊತೆ ಸಂಜಯ್, ಟಿವಿ9 ಹುಬ್ಬಳ್ಳಿ.